ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಚಿತ್ರರಂಗದಲ್ಲಿ ಒಬ್ಬ ನಟ ಹಲವು ಹಿಟ್ ಚಿತ್ರಗಳನ್ನು ಕೊಟ್ಟು ಸ್ಟಾರ್ ಹೀರೋ ಅಂತ ಕರೆಸ್ಕೊಳ್ಬೇಕು ಅಂದರೆ ಅದು ಸಾಮಾನ್ಯ ವಿಚಾರ ಅಲ್ಲ. ಬರೀ ಪರ್ಸ್ನಾಲಿಟಿ ಅಂದ ಚಂದ ಇದ್ದ ಮಾತ್ರಕ್ಕೆ ಅದು ಸಾಲಲ್ಲ. ಪ್ರೇಕ್ಷಕರ ನಾಡಿ ಮಿಡಿತ ಅರ್ಥಕೊಂಡು ಯಾವ ಥರ ಸಿನಿಮಾ ಮಾಡಿದರೆ ಜನ ನನ್ನನ್ನು ನೋಡ್ತಾರೆ, ನನ್ನ ಸಿನಿಮಾದಿಂದ ನಾನು ಯಾವ ಥರ ವಿಚಾರಗಳನ್ನು ಜನಗಳಿಗೆ ತಲುಪಿಸ್ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗಿ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾಡಿ ಸಿನಿಮಾಗಳನ್ನು ಮಾಡಬೇಕಾಗುತ್ತೆ. ಹೀಗೆ ಅವರ ಸಿನಿಮಾಗಳಿಂದ ಆ್ಯಕ್ಟಿಂಗ್ ಸ್ಟೈಲ್ನಿಂದ ಪ್ರೇಕ್ಷಕರನ್ನು ಮೆಚ್ಚಿಸಿ ಲಕ್ಷಾಂತರ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದಂತಹ ಹಲವು ಸ್ಟಾರ್ ನಟರು ನಮ್ಮ ಇಂಡಸ್ಟ್ರಿಯಲ್ಲಿದ್ದಾರೆ. ಆದರೆ ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ ಅಲ್ವಾ? ಒಬ್ಬ ಹೀರೋ ಎಷ್ಟೇ ಪರ್ಫೆಕ್ಟಾಗಿ ಇದ್ದರೂ ಕೂಡ ಯಾವುದಾದ್ರೂ ಒಂದು ವಿಚಾರದಲ್ಲಿ ಎಡವಿರ್ತಾರೆ. ಇದೇ ಥರ ನಮ್ಮ ಸ್ಟಾರ್ ಹೀರೋಗಳ ಕೆಲವೊಂದು ವರ್ಸ್ಟ್ ಸಿನಿಮಾಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಮುರಾರಿ ಇದು 2015ರಲ್ಲಿ ತೆರೆ ಕಂಡ ಶ್ರೀ ಮುರಳಿರವರ ಚಿತ್ರ. ಆದರೆ ಈ ಸಿನಿಮಾ ಅನೌನ್ಸ್ ಆಗಿದ್ದು 2008ರಲ್ಲಿ. ಕಾರಣಾಂತರಗಳಿಂದ ಈ ಸಿನಿಮಾ ತೆರೆ ಕಾಣಲ್ಲ. ಬಿಫೋರ್ ಉಗ್ರಂ ಶ್ರೀ ಮುರಳಿರವರ ಇಮೇಜ್ ಏನಿರುತ್ತೋ ಅದಕ್ಕೆ ತಕ್ಕಂಗೆ ಈ ಸಿನಿಮಾ ಮೂಡಿ ಬಂದಿರುತ್ತೆ. ಆದರೆ 2014ರಲ್ಲಿ ಉಗ್ರಂ ಬಂದ ಮೇಲೆ ಶ್ರೀ ಮುರಳಿರವರ ಇಮೇಜ್ ಚೇಂಜ್ ಆಗುತ್ತೆ. ಅವರ ಮುಂದಿನ ಸಿನಿಮಾಗಳ ಮೇಲೆ ಬಹಳಷ್ಟು ನಿರೀಕ್ಷೆ ಉಟ್ಕೊಳ್ಳುತ್ತೆ. ಕ್ಲಾಸ್ ಇಮೇಜಿಂದ ಮಾಸ್ ಇಮೇಜ್ಗೆ ಶಿಫ್ಟ್ ಆದ ಶ್ರೀ ಮುರಳಿರವರು ಸ್ಟಾರ್ ಹೀರೋಗಳ ಪಟ್ಟಿಯಲ್ಲಿ ಗುರುಸ್ಕೊಳ್ತಾರೆ. ಆ ಟೈಮಲ್ಲಿ ರಿಲೀಸ್ ಆದ ಮುರಾರಿ ಶ್ರೀ ಮುರಳಿರವರ ಅಭಿಮಾನಿಗಳಿಗೆ ಬೇಜಾರು ಮಾಡಿರುತ್ತೆ. 2008ರಲ್ಲಿ ಸೆಟ್ಟೇರಿದ ಸಿನಿಮಾ 2015ರಲ್ಲಿ ರಿಲೀಸ್ ಆದರೆ ಅದರಲ್ಲೂ ಉಗ್ರಂ ನಂತರ ಶ್ರೀ ಮುರಳಿರವರ ಬೇರೆ ಪರ್ವಾನೇ ಶುರುವಾಗಿರುತ್ತೆ. ಈ ಟೈಮಲ್ಲಿ ರಿಲೀಸ್ ಆಗಿದ್ದ ಈ ಸಿನಿಮಾ ಯಾವುದೇ ಥರದ ಹೆಸರನ್ನಾಗಲಿ ಕೀರ್ತಿನೇ ಆಗಲಿ ಶ್ರೀ ಮುರಳಿರವರಿಗೆ ತಂದು ಕೊಡಲ್ಲ. ಅದೇ ಹಳೆ ಟೆಂಪ್ಲೇಟ್ನ ಸಿನಿಮಾವಾಗಿ ಮೂಡಿ ಬಂದಿರುತ್ತೆ. ಉಗ್ರಂ ನೋಡಿ ಶ್ರೀ ಮುರಳಿರವರಿಗೆ ಜೈಕಾರ ಹಾಕಿದ್ದ ಪ್ರೇಕ್ಷಕರಿಗೆ ಈ ಸಿನಿಮಾ ರುಚಿಸಲ್ಲ. ಹಾಗಾಗಿ ಮುರಾರಿ ಶ್ರೀ ಮುರಳಿರವರ ಸಿನಿ ಜರ್ನಿಯಲ್ಲಿ ಒಂದು ವರ್ಸ್ಟ್ ಸಿನಿಮಾ ಅಂತಲೇ ಹೇಳಬಹುದು. ಕೂಲ್ ಸಖತ್ ಹಾಟ್ ಮಗ ಇದು 2011ರಲ್ಲಿ ತೆರೆ ಕಂಡ ಗಣೇಶ್ ಅವರ ಚಿತ್ರ. 2006ರಿಂದ ಚಿತ್ರರಂಗಕ್ಕೆ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಪಾದಾರ್ಪಣೆ ಮಾಡಿದ ಗಣೇಶ್ ಅವರು ಅತಿ ವೇಗವಾಗಿ ಬೆಳೆದು ಗೋಲ್ಡನ್ ಸ್ಟಾರ್ ಎಂದೇ ಕರೆಸ್ಕೊಳ್ತಾರೆ. ಬರೀ ನಾಯಕನಾಗಿ ಸಿನಿಮಾಗಳನ್ನು ಮಾಡಿಕೊಂಡು ಬರ್ತಾ ಇದ್ದ ಗಣೇಶ್ ಅವರು 2011ರಲ್ಲಿ ಕೂಲ್ ಸಖತ್ ಹಾಟ್ ಮಗ ಅನ್ನೋ ಚಿತ್ರವನ್ನು ಅವರೇ ನಿರ್ದೇಶನ ಮಾಡಿ ಜೊತೆಗೆ ತಮ್ಮ ಹೋಮ್ ಬ್ಯಾನರ್ ಅಡಿಯಲ್ಲಿ ಅವರೇ ನಿರ್ಮಾಣ ಸಹ ಮಾಡಿರ್ತಾರೆ. ಆದರೆ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೌಂಡ್ ಮಾಡಲ್ಲ. ಸಿನಿಮಾದಲ್ಲಿನ ಅದೇ ಹಳೆ ಕಥೆ ಚಿತ್ರಕಥೆ ಪ್ರೇಕ್ಷಕರಿಗೆ ಇಷ್ಟ ಆಗಲ್ಲ. 2010ರಲ್ಲಿ ತೆರೆ ಕಂಡ ಏನೋ ಒಂಥರ ಹಾಗೂ ಉಲ್ಲಾಸ ಉತ್ಸಾಹ ಅಂತ ಸಿನಿಮಾಗಳು ಸೋಲಿನ ಹಾದಿ ಹಿಡಿದಿರುತ್ತೆ. ಅದಾದ ನಂತರ ಗಣೇಶ್ ಅವರೇ ಸ್ವತಃ ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿ ತೆಗೆದ ಈ ಸಿನಿಮಾ ಹಿಟ್ ಆಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಇದು ಕೂಡ ಫ್ಲಾಪ್ ಲಿಸ್ಟ್ಗೆ ಸೇರುತ್ತೆ. ಇದರ ರಿಸಲ್ಟ್ ನೋಡಿ ಅನಿಸುತ್ತೆ ಮುಂದೆ ಗಣೇಶ್ ಅವರು ನಿರ್ದೇಶನಕ್ಕೆ ಕೈ ಹಾಕಲ್ಲ. ಇವರ ಸಿನಿ ಜರ್ನಿಯಲ್ಲಿ ಇದೊಂದು ವರ್ಸ್ಟ್ ಸಿನಿಮಾ ಅಂತಲೇ ಅನ್ಬಹುದು. ಸಿಂಹಾದ್ರಿ ಇದು ದುನಿಯಾ ವಿಜಯರವರ 2014ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು 90ಸ್ನಲ್ಲಿ ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟ ನಿರ್ದೇಶಕ ಶಿವಮಣಿರವರು ನಿರ್ದೇಶನ ಮಾಡಿರ್ತಾರೆ. ಇವರ ನಿರ್ದೇಶನದ ಸಿನಿಮಾಗಳು 90s ಬಿಟ್ಟರೆ ಆಫ್ಟರ್ 2000 ಯಾವ ಸಿನಿಮಾ ಕೂಡ ಹೇಳಿಕೊಳ್ಳುವಷ್ಟು ಹೆಸರು ಮಾಡಿರಲ್ಲ. ಆದರೆ 2009ರಲ್ಲಿ ತೆರೆ ಕಂಡ ಜೋಸ್ ಅನ್ನೋ ಚಿತ್ರ ಭರ್ಜರಿ 100 ದಿನಗಳ ಪ್ರದರ್ಶನ ಕಂಡು ಸೂಪರ್ ಹಿಟ್ ಎಂದೇ ಕರೆಸ್ಕೊಂಡಿರುತ್ತೆ. ಅದಾದ ನಂತರ ಶಿವಮಣಿ ಹಾಗೂ ದುನಿಯಾ ವಿಜಯ್ ಕಾಂಬಿನೇಷನ್ನಲ್ಲಿ ಸಿಂಹಾದ್ರಿ ಅನ್ನೋ ಸಿನಿಮಾ 2014ರಲ್ಲಿ ತೆರೆಗೆ ಬರುತ್ತೆ. ಈ ಸಿನಿಮಾ ಧ್ರುವ ಸರ್ಜಾ ಅವರ ಬಹದ್ದೂರ್ ಸಿನಿಮಾದ ಎದುರು ಒಂದೇ ದಿನ ರಿಲೀಸ್ ಆಗುತ್ತೆ. ಆದರೆ ಸಿಂಹಾದ್ರಿ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹೇಳಿಕೊಳ್ಳುವಷ್ಟು ಹೆಸರು ಮಾಡಲ್ಲ. ಅರ್ಜುನ್ ಜನ್ಯರ್ ಅವರ ಬ್ಲ್ಯಾಕಿ ಅನ್ನೋ ಹಾಡು ಗಾಂಧಿನಗರದಲ್ಲಿ ಸದ್ದು ಮಾಡಿದ್ದನ್ನು ಬಿಟ್ಟರೆ ಸಿನಿಮಾದಲ್ಲಿನ ಅದೇ ಹಳೆ ಕಥೆಯ ರೂಟೀನ್ ಸ್ಕ್ರೀನ್ ಪ್ಲೇನಿಂದ ಪ್ರೇಕ್ಷಕರಿಗೆ ಇಷ್ಟ ಆಗಲ್ಲ. ತಂಗಿ ಸೆಂಟಿಮೆಂಟ್ ಅಂತ ಹೇಳಿ ಅಣ್ಣ ತಂಗಿ ತವರಿಗೆ ಬಾ ತಂಗಿ ಸಿನಿಮಾಗಳನ್ನು ಮತ್ತೆ ನೋಡ್ತಾ ಇದ್ದೀವೇನೋ ಅನ್ನೋ ಥರ ಚಿತ್ರಕಥೆ ಎಂದಿರ್ತಾರೆ ನಿರ್ದೇಶಕ ಶಿವಮಣಿರವರು. ಹಾಗಾಗಿ ಈ ಸಿನಿಮಾ ಬಹದ್ದೂರ್ ಎದುರು ಸೋಲೊಪ್ಪಿಕೊಳ್ಳುತ್ತೆ. ಮಾಸ್ ಸಿನಿಮಾಗಳಲ್ಲಿ ಸಕ್ಸಸ್ ಕಾಣ್ತಾ ಇದ್ದ ದುನಿಯಾ ವಿಜಯರವರು ಸಿಂಹಾದ್ರಿ ಅನ್ನೋ ಕ್ಲಾಸ್ ಸಿನಿಮಾ ಮಾಡಿ ಕೈ ಸುಟ್ಕೊಳ್ತಾರೆ. ವಿರಾಟ್ ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಸಿನಿಮಾ. 2016ರಲ್ಲಿ ತೆರೆಗೆ ಬಂದಿರುತ್ತೆ. ಆ್ಯಕ್ಚುಲಿ ಇದು 2011 2012 ಈ ಟೈಮಲ್ಲಿ ರಿಲೀಸ್ ಆಗಬೇಕಾಗಿದ್ದ ಸಿನಿಮಾ. ಆದರೆ ನಿರ್ಮಾಪಕ ಸಂದೇಶ್ ನಾಗರಾಜ್ ಹಾಗೂ ನಿರ್ದೇಶಕ ಎಚ್ ವಾಸು ನಡುವಿನ ಮನಸ್ತಾಪದಿಂದಾಗಿ ಚಿತ್ರ ವಿಳಂಬವಾಗುತ್ತೆ. ಆಗ ಸಂದೇಶ್ ನಾಗರಾಜ್ ಅವರು ಸಿನಿಮಾನೇ ಬಿಟ್ಟು ಹೊರಬರ್ತಾರೆ. ನಂತರ ಈ ಸಿನಿಮಾನ ಟಾಲಿವುಡ್ ಮೂಲದ ನಿರ್ಮಾಪಕರಾದ ಸಿ ಕಲ್ಯಾಣ್ ರವರು ಕಂಪ್ಲೀಟ್ ಮಾಡಿ 2016ರಲ್ಲಿ ರಿಲೀಸ್ ಮಾಡ್ತಾರೆ. ಆದರೆ ಸಿನಿಮಾ ದರ್ಶನ್ ರವರ ಸ್ಟಾರ್ಡಮ್ಗೆ ಸರಿ ಹೊಂದೋ ಥರ ಇರಲ್ಲ. ನಿಂತು ಹೋಗಿದ್ದ ಸಿನಿಮಾನ ತುಂಬ ದಿನದ ನಂತರ ಶೂಟಿಂಗ್ ಮಾಡಿದ್ದರಿಂದ ಲೊಕೇಶನ್ನಲ್ಲಿ ಹಾಗೂ ದರ್ಶನ್ ಅವರ ಪರ್ಸ್ನಾಲಿಟಿಯಲ್ಲಿ ತುಂಬಾ ವೇರಿಯೇಷನ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರುತ್ತೆ. ಸಿನಿಮಾ ನಾರ್ಮಲ್ ಆಡಿಯನ್ಸ್ಗಳಿಗಿರಲಿ ದರ್ಶನ್ ಅವರ ಫ್ಯಾನ್ಸ್ಗಳಿಗೂ ಕೂಡ ಇಷ್ಟ ಆಗಲ್ಲ. ಈ ಸಿನಿಮಾನ ರಿಲೀಸ್ ಮಾಡಲೇಬಾರ್ದಾಯಿತು ಅಂತ ಎಷ್ಟೋ ಅಭಿಮಾನಿಗಳು ಅಂದ್ಕೊಂಡಿದ್ದು ಉಂಟು. 2016ರಲ್ಲಿ ರಿಲೀಸ್ ಆದ ವಿರಾಟ್ ದರ್ಶನ್ ಅವರ ಸಿನಿಮಾಗಳಲ್ಲಿ ಒಂದು ವರ್ಸ್ಟ್ ಸಿನಿಮಾ ಅಂತಲೇ ಕರೀಬಹುದು. ರಕ್ತ ಕಾಶ್ಮೀರ ಈ ಸಿನಿಮಾ ಕಳೆದ ತಿಂಗಳಷ್ಟೇ ತೆರೆಗೆ ಬಂದಿತ್ತು. ಇದು 2007ರಲ್ಲಿ ತೆರೆಗೆ ಬರಬೇಕಾಗಿದ್ದ ಸಿನಿಮಾ. ಆದರೆ ಕಾರಣಾಂತರಗಳಿಂದ 19 ವರ್ಷದ ಬಳಿಕ ಈ ಸಿನಿಮಾ ರಿಲೀಸ್ ಆಗುತ್ತೆ.
ಸಿನಿಮಾದ ಹಾಡೊಂದರಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜ ನಟರುಗಳನ್ನು ಕಾಣಬಹುದು. ಮುಖ್ಯ ಪಾತ್ರಗಳಲ್ಲಿ ಉಪೇಂದ್ರ ಮತ್ತು ರಮ್ಯರವರು ಕಾಣಿಸ್ಕೊಂಡಿದ್ರೆ, ಹಾಡೊಂದರಲ್ಲಿ ದರ್ಶನ್, ಪುನೀತ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ರಮೇಶ್ ಅರವಿಂದ್ ಹೀಗೆ ಮುಂತಾದ ನಮ್ಮ ಕನ್ನಡದ ಕಲಾವಿದರನ್ನು ನಾವು ಕಾಣಬಹುದು. ವಿಂಟೇಜ್ನ ನಮ್ಮ ಸ್ಟಾರ್ಗಳನ್ನು ಕಣ್ತುಂಬಿಕೊಳ್ಳಬಹುದು ಅನ್ನೋದನ್ನು ಬಿಟ್ಟರೆ ಇನ್ನು ಯಾವುದು ಕೂಡ ಮಜಾ ಕೊಡುವಂತಿರಲಿಲ್ಲ. ಮೊದಲಿಗೆ ಈ ಸಿನಿಮಾ 2007ರಲ್ಲಿ ಅನೌನ್ಸ್ ಆದಾಗ ಭೀಮೂಸ್ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್ ಅನ್ನೋ ಟೈಟಲ್ ಇಟ್ಟಿರ್ತಾರೆ. ಆದರೆ 2026ರಲ್ಲಿ ಸಿನಿಮಾನ ರಿಲೀಸ್ ಮಾಡಬೇಕಾದ್ರೆ ರಕ್ತ ಕಾಶ್ಮೀರ ಅಂತ ಟೈಟಲ್ನ ಚೇಂಜ್ ಮಾಡಿ ರಿಲೀಸ್ ಮಾಡ್ತಾರೆ. ಡಬಲ್ ಆ್ಯಕ್ಟಿಂಗ್ನಲ್ಲಿ ಉಪೇಂದ್ರರವರು ಕಾಣಿಸ್ಕೊಂಡಿದ್ರೆ, ಚಿಕ್ಕ ಮಕ್ಕಳೆಲ್ಲ ಸೇರಿಕೊಂಡು ದೇಶದ್ರೋಹಿಗಳನ್ನು ಹಿಡಿಯುವ ಕಥೆ ಈ ಸಿನಿಮಾದ ಜೀವಾಳವಾಗಿರುತ್ತೆ. 2026ಕ್ಕೆ ಈ ಸಿನಿಮಾದ ಕಥೆಯಾಗಲಿ ಮೇಕಿಂಗೇ ಆಗಲಿ ಒಂಚೂರು ಶೂಟ್ ಆಗುತ್ತೆ ಇರಲ್ಲ. ಹಾಗಾಗಿ ಈ ಸಿನಿಮಾ ಫ್ಲಾಪ್ ಆಗುತ್ತೆ. ನಾವು ಕಳೆದುಕೊಂಡಿರೋ ನಮ್ಮ ದಿಗ್ಗಜ ನಟರನ್ನು ಮತ್ತೆ ಸ್ಕ್ರೀನ್ ಮೇಲೆ ನೋಡಬಹುದು ಅನ್ನೋದು ಸಂತಸದ ವಿಷಯ ಅಷ್ಟೇ. ಆದರೂ ಕೂಡ ಸಿನಿಮಾ ನಿರೀಕ್ಷಿತ ಗೆಲುವನ್ನು ಕಾಣಲ್ಲ. ಉಪೇಂದ್ರರವರೇ ಆಗಲಿ ರಮ್ಯರವರೇ ಆಗಲಿ ಸಿನಿಮಾ ರಿಲೀಸ್ ವೇಳೆಯಲ್ಲಿ ಒಂದು ವಿಡಿಯೋ ಕೂಡ ಮಾಡಿ ಪ್ರಮೋಷನ್ ಮಾಡಲಿಲ್ಲ ಅನ್ನೋದು ಇಲ್ಲಿ ಬೇಜಾರಿನ ಸಂಗತಿ. ಮಾರುತ ಇದು ಕಳೆದ ವರ್ಷ ತೆರೆಗೆ ಬಂದ ದುನಿಯಾ ವಿಜಯರವರು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದ ಚಿತ್ರ. ಇದು ದುನಿಯಾ ವಿಜಯರವರು ಗೆಸ್ಟ್ ರೋಲ್ ಮಾಡಿದ ಸಿನಿಮಾ ಅಂತ ಹೇಳೋಕೆ ಆಗಲ್ಲ. ಯಾಕೆಂದರೆ ಸಿನಿಮಾ ನಿಂತಿರೋದೇ ಇವ್ರ ಮೇಲೆ. ಹೆಸರಿಗೆ ಮಾತ್ರ ಶ್ರೇಯಸ್ ಮಂಜುರವರ ಚಿತ್ರ ಅಂತ ಅನ್ಬಹುದು. ಇದನ್ನು ಎಸ್ ನಾರಾಯಣರವರು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ ಕಳೆದ ವರ್ಷವಷ್ಟೇ ಮೇಕಿಂಗ್ ಆಗಿರೋದು. ನಾನು ಈ ಹಿಂದೆ ಹೇಳಿದ ಹಾಗೆ 2007, 2008ರ ಸಿನಿಮಾ ಅಲ್ಲ ಇದು. ಆದರೂ ಸಿನಿಮಾ ನೋಡುವಾಗ 10 ವರ್ಷದ ಹಳೆ ಸಿನಿಮಾ ನೋಡ್ತಾ ಇದ್ದೀವೇನೋ ಅಂತ ಅನಿಸುತ್ತೆ. ಎಸ್ ನಾರಾಯಣರವರು ತಗೊಂಡಿರೋ ವಿಷಯ ತುಂಬಾ ಚೆನ್ನಾಗಿತ್ತು. ಪ್ರಸ್ತುತ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಿಂದ ಆಗ್ತಾ ಇರೋ ಸೈಡ್ ಎಫೆಕ್ಟ್ನಿಂದ ವಯಸ್ಸಿಗೆ ಬಂದ ಹುಡುಗಿಯರು ಯಾವ ಥರ ಮೋಸದ ಬಲೆಗೆ ಸಿಕ್ಕಾಕೊಳ್ತಿದ್ದಾರೆ ಅನ್ನೋ ಕಥೆಯನ್ನು ಸೆಲೆಕ್ಟ್ ಮಾಡಿದರು ಎಸ್ ನಾರಾಯಣರವರು. ಆದರೆ ಸಿನಿಮಾದ ಪ್ರೆಸೆಂಟೇಷನ್, ಸ್ಟೋರಿ ನರೇಷನ್, ಸ್ಕ್ರೀನ್ ಪ್ಲೇ ಯಾವುದು ಈ ಕಾಲಕ್ಕೆ ಸರಿ ಹೊಂದೋ ಥರ ಇರಲಿಲ್ಲ. ಸಿಕ್ಕಾಪಟ್ಟೆ ವೀಕ್ ರೈಟಿಂಗ್, ತುಂಬಾ ಲಾಜಿಕ್ಲೆಸ್, ಸಿಕ್ಕ ಕಡೆ ಹಾಡುಗಳನ್ನು ಸೇರಿಸಿರೋದು ಎಲ್ಲ ಸಿನಿಮಾ ನೋಡುವಾಗ ನಮಗೆ ತುಂಬಾ ಬೋರ್ ಹೊಡಿಸಿತ್ತು. ದುನಿಯಾ ವಿಜಯರವರಿಗೆ ಈಗ ಇರೋ ತಮ್ಮ ಸ್ಟಾರ್ಡಮ್ಗೆ ಈ ಸ್ಕ್ರಿಪ್ಟ್ನ ಹೇಗೆ ಸೆಲೆಕ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ಮಾರುತ ಸಿನಿಮಾದ ರಿಸಲ್ಟೇ ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಹೊರ್ತ ಕೊಡ್ತು ಅಂದರೆ ತಪ್ಪಾಗಲ್ಲ. ದುನಿಯಾ ವಿಜಯರವರ ಸ್ಟಾರ್ಡಮ್ ಫ್ಯಾನ್ ಬೇಸ್ಗೆ ಈ ಸಿನಿಮಾ ಸರಿ ಹೊಂದಲಿಲ್ಲ ಅನ್ನೋದು ಸತ್ಯ. ಹಾಗಾಗಿ ವರ್ಸ್ಟ್ ಕನ್ನಡ ಸಿನಿಮಾಗಳಲ್ಲಿ ಇದು ಒಂದು ಅಂತ ಅನ್ಬಹುದು. ಒಂದೊಳ್ಳೆ ಮೆಸೇಜ್ ಇದ್ರೂ ಕೂಡ ಇದನ್ನು ಪ್ರೆಸೆಂಟ್ ಮಾಡಲು ಎಸ್ ನಾರಾಯಣರವರು ಬಳಸಿದ ಹಾದಿ ಸರಿ ಇರಲಿಲ್ಲ. ರಂಗನಾಯಕ ಇದು 2024ರಲ್ಲಿ ತೆರೆ ಕಂಡ ನವರಸ ನಾಯಕ ಜಗ್ಗೇಶ್ ರವರ ಚಿತ್ರ. ಒಬ್ಬ ಒಳ್ಳೆ ಕಥೆಗಾರ, ವಿಭಿನ್ನ ಅಭಿರುಚಿ ಇರುವಂತಹ ಒಬ್ಬ ನಿರ್ದೇಶಕ ಎಷ್ಟೇ ಸಿನಿಮಾಗಳನ್ನು ಮಾಡಿದರೂ ಅವರ 1-2 ಸಿನಿಮಾಗಳಿಂದ ಹುಟ್ಕೊಂಡಂತಹ ಆ ಅಭಿಮಾನಿಗಳ ಬಳಗ, ಆ ಪ್ರೇಕ್ಷಕರು ಅವರ ಎಲ್ಲ ಸಿನಿಮಾಗಳಲ್ಲೂ ಹಾಗೆ ಇರ್ತಾರೆ. ಅಂಥ ಒಬ್ಬ ನಿರ್ದೇಶಕ ತನ್ನಲ್ಲಿ ತಾನು ಕಳೆದು ಹೋಗಿ ಆ ಅಭಿಮಾನಿಗಳನ್ನು, ಆ ಪ್ರೇಕ್ಷಕರನ್ನು ಮರೆತು ತನ್ನ ಬಗ್ಗೆ, ತನ್ನ ಆಲೋಚನೆಗಳ ಬಗ್ಗೆ ಸಿನಿಮಾ ಮಾಡಿದರೆ ಹೇಗಿರುತ್ತೆ ಅನ್ನೋದಕ್ಕೆ ಈ ರಂಗನಾಯಕ ಸಿನಿಮಾವನ್ನು ನಾವು ಉದಾಹರಣೆಯಾಗಿ ತಗೊಳ್ಬಹುದು. ಆಕ್ಚುಲಿ ಈ ಸಿನಿಮಾನ ನಿರ್ದೇಶನ ಮಾಡಿದ್ದು ದಿವಂಗತ ಗುರುಪ್ರಸಾದ್ ರವರು. ಇದೇ ಕಾಂಬಿನೇಷನ್ನಲ್ಲಿ ಬಂದ ಮಠ ಹಾಗೂ ಎದ್ದೇಳು ಮಂಜುನಾಥ ಸಿನಿಮಾಗಳಿಂದ ಈ ಜೋಡಿಗೆ ಸಪ್ರೇಟಾಗಿ ಅಭಿಮಾನಿಗಳು ಹುಟ್ಕೊಂಡಿರ್ತಾರೆ. ಮತ್ತೆ ಈ ಜೋಡಿ ಒಂದಾಗಿ ರಂಗನಾಯಕ ಅನ್ನೋ ಸಿನಿಮಾ ಮಾಡ್ತಾ ಇದ್ದಾರೆ ಅಂದಾಗ ಆಬ್ವಿಯಸ್ಲಿ ಎಕ್ಸ್ಪೆಕ್ಟೇಷನ್ ಅನ್ನೋದು ಪೀಕಲ್ಲಿರುತ್ತೆ. ಆದರೆ ಇದು ಸಿನಿಮಾ ಅನ್ನೋದಕ್ಕಿಂತ ಗುರುಪ್ರಸಾದ್ ರವರ ಇಂಟರ್ವ್ಯೂ ಅಂದರೆ ತಪ್ಪಾಗಲ್ಲ. ಇಲ್ಲಿ ತಮ್ಮ ಆಲೋಚನೆಗಳು ಮತ್ತು ಅಭಿಪ್ರಾಯಗಳನ್ನು ಇಂಟರ್ವ್ಯೂ ಮಾಡಿದ ರೀತಿಯಲ್ಲಿ ಚಿತ್ರಮಂದಿರಕ್ಕೆ ತಂದಿರೋದು ಗುರುಪ್ರಸಾದ್ ರವರು. ತುಂಬಾ ಡಬಲ್ ಮೀನಿಂಗ್, ಬರೀ ಫಸ್ಟ್ ನೈಟ್, ಹೆಣ್ಣು, ಅಂಗಾಂಗಗಳು ಅಂತ ವಲ್ಗರ್ ಡೈಲಾಗ್ಗಳಿಂದ ತುಂಬಾ ಬೋರ್ ಹೊಡಿಸಿದ್ರು. ಇನ್ನು ಜಗ್ಗೇಶ್ ಅವರ ಅದೇ ಹಳೆ ಎಕ್ಸ್ಪ್ರೆಷನ್ಸ್, ಅದೇ ಬಾಡಿ ಲ್ಯಾಂಗ್ವೇಜ್, ಅದೇ ಡಬಲ್ ಮೀನಿಂಗ್ ಡೈಲಾಗ್ ಸಿನಿಮಾದಲ್ಲಿ ಏನಂದ್ರೆ ಏನೂ ಇರಲಿಲ್ಲ. ಇದು ಕನ್ನಡ ಚಿತ್ರರಂಗಕ್ಕೆ ಬಂದ ಒಂದು ವರ್ಸ್ಟ್ ಸಿನಿಮಾನೇ ಅಂತ ಹೇಳಬೇಕು. ನೋಡೋದಲ್ಲ ಗೆಳೆಯರೆ ನಮ್ಮ ಸ್ಟಾರ್ ನಟರುಗಳ ವರ್ಸ್ಟ್ ಸಿನಿಮಾಗಳನ್ನು. ನಿಮಗೆ ಯಾವ ಸಿನಿಮಾ ಬೇಜಾರು ಮಾಡ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.